ಸಂಗೀತ ಶಿರೋಮಣಿ ಬಂಗಾರ ಕಣಿ ಓ ದೇವ ತಮ್ಮ ಸೂರ್ಯನಿಕ್ಕಿಂತ ತಮ್ಮ ಭುಜಕ್ಕೆ 4 ಕರಗಳನ್ನು ತಿರುತ್ತವೆ. ಒಂದನೇ ಕರದಲ್ಲಿ ತ್ರಿಶೂಲವನ್ನು ತಿರುತ್ತದೆ, ಮೂರನೇ ಕರದಲ್ಲಿ ಶಂಕರನ ಗಂಡಾಜನಿಗೆ ಬಲಿಯನ್ನು ಹಾಕಿಕೊಂಡು ಸಾರಾಗಿ ಹೊಂಟಂತದ್ದು ತಾಮುದಂತಹ ಧೀರ ಶಮನತ. ದೊಡ್ಡವನಾಗಿ ಬಾಲಕನಾಗಿ ಚಡ್ಚಣ ತಾಲೂಕು ಪೈಕಿ ಲಿಂಬರಿ ಗ್ರಾಮದಾಗ ಹನುಮನೆ ರಾಮಸೇತು ಒಳಗ ಒಣಕಾಡ ನಿಂತುಕೊಂಡು ಬಯಲಾಟ ಮಾಡಿದಂತ ಒಳಗ ಪಾತ್ರಕ್ಕೆ ಮೂರ್ತಿ ಚಿಕ್ಕದ. ಹೌದು ಆನಂದವಾಯಿತು. ತಮ್ಮ ದೇವ ಮಂದಿರ ನಿಮಿತ್ತ ನಡೆದಿರುವ ಸಭಾ ಮಂದಿರ ಕಾಣದಲ್ಲಿ ಬಂದಿ ಏನ್ ಆತ್ಮಹತ್ಯೆ ಬುದ್ಧಿ ನಾವು ಮಾಡುವಂತ ಒಣಕಾಡ ವ್ಯಕ್ತಿ ಕಾಣ ಜೋಡಿಸಿ ನಯ ಭಯವಿಲ್ಲದೆ ಬಂದವರಿಗೆ ದಾರಂದು ವಿಚಾರ ಮಾಡುವನು. ನೀನುದಾರು ನಿನ್ನ ನಾಮಾಂಕಿತವೇನು ಚೆನ್ನಾಗಿ ಎನ್ನ ಮುಂದೆ ಹೇಳುವಂತವರಾದರೆ ಸೇವಕ ದ್ವಾರಪಾಲಿಕ. ತಮ್ಮಂತ ರಾಜರಿಗೆ ಮಾತಾಡೋದಕ್ಕೆ ಸಾರಥಿ ನನಗಾದ್ರೂ ಸಾರಥಿ ಈ ಉತ್ಪಂಡ ಮಂಡಲದಲ್ಲಿ ಪ್ರಚಂಡ ಗಂಡುಗಲಿಗಳ ಕಂಡನ ಒಂದು ಪ್ರಚಂಡ ಮಹಾರ್ತಾಂಡರಿಗೆ ಏದು ಅಂಕಿತಗಾರ ಬಿಂಬು ಅಡುಗೆ ದುಷ್ಟರಂ ಸದೆ ಬಡುವೆ ಅಡುಗಳಿಗೆ ಗುಡಲು ಸಿಡುಗುಡಿಸುತ್ತ ಅಡವಿಯಳವು ಮಿತ ಬಿಡದೆ ಜಡಿದು ಪುಡಿ ಪುಡಿ ಮಾಡಿ ಈ ಅಡಗಲ್ಪತ್ತು ಪಿಂಡಿಯಂ ಕಡಲ್ಲೆಂದು ಈ ದಶ ದಿಕ್ಕಿನಳು ಒಳ್ಳೆಯ ಐಶ್ವರ್ಯದಿಂದ ಅಯೋಧ್ಯಪುರವೆಂಬ ಪುಟ್ಟ ಭೇದನಕ್ಕೆ ಅರಸನಾಗಿ ಸರಸನೆಂಬ ಸೌಖ್ಯದಳು ರಾಜ್ಯವನ್ನಾಳುವಂತಹ ದಶರಥ ಮಹಾರಾಜನೆಂದು ತಿಳಿಯಲೇ ಸಾರಥಿ ಕುಶಲವತಿ. ಸಹಜವಾಯ್ತು, ಕುಳಿತು ಬಂದಿರತಿ ಆನಂದವಾಯ್ತು. ನಮ್ಮ ರಾಜ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದು ಕಾರಣವನ್ನು ಕೊಟ್ಟಿ ಒಬ್ಬರೇ ಭಯ ಸಾರಥಿ ಅಂತ ರಾಜ ಮಂದಿರವನ್ನು ಬಿಟ್ಟು ಈ ಕಟ್ಟಿದ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಎಂದ ಪ್ರೀತಿಯ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನು ಬಲಿಷ್ಠನು, ಶೌರ್ಯ, ಧೈರ್ಯ, ಗಂಭೀರ್ಯ, ನೀತಿ ಭಕ್ತಿ ಒಳಗೂಡಿಕೊಂಡು ಸುಕೃತ ಉಳ್ಳವನಾಗಿ ಯಾರಿಗೂ ಎತ್ತಲಕ್ಕೆ ಭಾರವಾದ ಶಿವನ ಬೆಲ್ಲನ್ನು ಚಿಕ್ಕಂದಿನಿಂದೇ ಎತ್ತಿ ಮುರಿದ ಮತ್ತು ಸೀತಾದೇವಿಯನ್ನು ಮದುವೆಯಾದಂತ ಇಂಥ ಎನ್ನ ಸಾಮರ್ಥ್ಯವುಳ್ಳ ಎನ್ನ ಪ್ರೀತಿಯ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು.
ಪಟ್ಟಾಭಿಷೇಕ ಮಾಡಬೇಕೆಂದು ಈ ಸಭಾಮಂದಿರಕ್ಕೆ ಬರೋಣವಾಯಿತು. ಕಂಡೆಯ ಸಾರಥಿ ಸಾರನ್ನ ಕೀರುತ್ತಿ ಎಲೈ ಸಾರಥಿ ಇದಲ್ಲದೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತವನಾಗು. ಸಂದೇಹವಿಲ್ಲದೆ ಸಂತೋಷದಿಂದ ಈ ರಾಜ್ಯದ ಪಟ್ಟಾಭಿಷೇಕ ಮಾಡುವೆ. ಹೌದು, ಆದರೆ ನೀನು ಈ ಪಟ್ಟಣವನ್ನು ಅಲಂಕೃತಗೊಳಿಸುವಂತವನಾಗು. ಇದು ಅಲ್ಲದೆ ಛತ್ತೀಸ ದೇಶ ರಾಜರಿಗೆ ತಮ್ಮ ಮಾರ್ಬಲ್ಲಯುಕ್ತವಾಗಿ ಬರುವಂತೆ ಇದು ಅಲ್ಲದೆ ಛತ್ತೀಸ ದೇಶ ರಾಜರಿಗೆ ಛತ್ರಪತಿಯಾದ ದಶರಥರು ಅನ್ನ ಸುತನಾದ ಶ್ರೀರಾಮಚಂದ್ರನಿಗೆ ಉನ್ನತವಾದ ರಾಜ್ಯದ ಪಟ್ಟಾಭಿಷೇಕ ಮಾಡುವೆನು. ಆದರೆ ನೀನು ಉನ್ನತವಾದ ಲೇಖನಿಯನ್ನು ಬರೆಯುವಂತವನಾಗಲೇ ಸಾರಥಿ. ಬರೆಯುತ್ತೇನೆ ಸಾರಥಿ, ಈ ಧರಣಿ ಬಾಲಕರು ತಮ್ಮ ಚದುರಂಗ ಮಾರ್ಬಲ್ಲವಿಲ್ಲ ಮತ್ತು ಪಲ್ಲಕ್ಕಿ ಪದಾತಿಯೊಡನೆ ಘನವಾದ ಶ್ರೀವರ ಬಸವೇಶ್ವರ ಕರ್ಣನಿಂದ ಈ ಪಟ್ಟಾಭಿಷೇಕವನ್ನು ದಿಗ್ವಿಜಯಗೈದು ಹೋಗಿರೆಂದು ಸುಂದರವಾದ ಪತ್ರಿಕೆಯನ್ನು ನಿರ್ಮಿಸುವಂತವನ ಒಳ್ಳೆ ಗಂಡೆಯ ಸಾರಥಿ ಸಾರನ್ನ ಕೀರ್ತಿ. ಸಾರಥಿ, ನೀನು ಅರಮನೆಗೆ ಹೋಗಿ ಎನ್ನ ಪಟ್ಟದ ರಾಣಿಯಾದ ಕೈಕಾದೇವಿಯನ್ನು ಅತಿ ಜಾಗ್ರತೆಯಿಂದ ಕರೆದುಕೊಂಡು ಬರುವಂತವನಾಗಲೇ ಸಾರಥಿ ಕುಶಲಮತಿ. ಏನು ಚಿತ್ರ ಜಾಗ್ರತೆಯಿಂದ ಕರೆದುಕೊಂಡು ಬರ್ತೇನೆ. ತಾಯಿ ಪುಣಿದೇವಿ, ಅಪ್ಪ ಮಗನೇ, ರಥಮರಗಳನ್ನು ಮುಗಿದು ಸ್ಥಿರಚಿತ್ತದಿಂದ ಎನ್ನನ್ನು ಪರಿಗಣಿಸಿದ್ದ ನವರಿಗೆ ದಾರೆಂದು ನೀನು ಕೇಳುವನು ನೀನದಾರಪ್ಪ ನಂದನಾಗಣಿ ದೊಡ್ಡ ಚಿಂತಾಮಣಿ. ಓ ಮಾತಾಯಿ, ನಮಗಾದರೂ ಸಾರಥಿ ಸಾರಥಿ ಎನ್ನುತ್ತಾರೆ, ತಾವುದಾರು ತಮ್ಮ ನಾಮಾಂಕಿತ ತಾಯಿ. ಅಪ್ಪ ಸಾರಥಿ, ನಾನು ದಾರೆಂದರೆ ಹೌದು, ಈ ದೀಕ್ಷೆಗಳು ದೀನರನ್ನು ರಕ್ಷಿಸಿ ಅಯೋಧ್ಯಾಪುರವನ್ನು ಪರಿಪಾಲಿಸುವಂತಹ ದಶರಥ ಮಹಾರಾಜನ ಚಿಕ್ಕ ಪತ್ನಿಯಾದ ಜಾಣಿ ಅರಗಳಿ ವೇಣಿ, ಹೌದು, ನಳಿನಾಕ್ಷ ವೇಣಿ, ಚತುರ್ವೇದ ಪಾರಾಯಣಿ ಕೈಕಾದೇವಿ ಎಂದು ತಿಳಿಯಪ್ಪ ಕೂಸ ರಾಜಹಂಸ. ಕೈಕಾದೇವಿ ಅಂದ್ರೆ ಸಹಜವಾಯ್ತು, ಕುಳಿತು ಮಂದಿಗೆ ಅತಿ ಆನಂದವಾಯಿತು. ತಮ್ಮ ಮೇಲೆ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದು ಕಾಣುವೇನು ತಾಯಿ. ಅಪ್ಪ ಸಾರಥಿ, ಹೌದು, ನನ್ನ ಮೇಲ್ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲೆಂದು ಹೇಳಲಾಗಿ ಅದಕ್ಕಾಗಿ ಬರೋಣವಾಯಿತು. ಸಾರಥಿ ತಿಳಿದರ ನೀತಿ ಬಂದ್ರೆ ಚಿಂತಿಲ್ಲ, ಮುಂದೆ ನಮಗೇನು ಆಧಾರ ಕೇಳುವಂತರಾಗಿರಿ. ಅಪ್ಪ ಸಾರಥಿ, ಹೌದು, ಎನ್ನ ಕಾಂತನಾದ ದಶರಥ ಮಹಾರಾಜರು ತಾವಲ್ಲಿರುವುದು ಅತಿ ಜಾಗ್ರತೆಯಿಂದ ತೋರಿಸುವಂತರಾಗುವುದು. ಇಲ್ಲೇ ನಿಮ್ಮ ಬಲಭಾಗದಲ್ಲಿ ಇದ್ದಾಗ ನೋಡಿಕೊಳ್ಳಿ, ಎರಡು ಪ್ರೀತಿ ಮಾತಾಡಿಕೊಳ್ಳಿ. ಅಷ್ಟು ಐಶ್ವರ್ಯವಾಗಲಿ ಹೇಳುವಂತವಳಾಗು. ಕಾಂತೆ, ಹೇಳುವಂತಾಗಿರಿ. ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತವಳಾಗು. ಅದೇನೆಂದು ಚೆನ್ನಾಗಿ ಹೇಳುವಂತಾಗಿರಿ. ಇಂದಿನ ದಿವಸದ ಸಡಗರದಿಂದ ಶುಭ ಮುಹೂರ್ತ. ಹೌದು, ಎನ್ನ ಪ್ರೀತಿಯ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನು ಸಂದೇಹವಿಲ್ಲದೆ ಸಂತೋಷದಿಂದ ಈ ರಾಜ್ಯದ ಪಟ್ಟಾಭಿಷೇಕವನ್ನು ನಿರ್ಮಿಸುವನು. ಅದನ್ನು ಕೇಳುವಂತವಳಾಗು ಕಾಂತೆ, ಸದ್ಗುಣವಂತೆ. ಹೇ ಪ್ರಾಣವಲ್ಲವ, ಇದೊಲ್ಲದೆ ಮಾತ್ರ ಹೇಳ್ತೇನೆ, ಕೇಳುವಂತರಾಗಿರಿ. ಹೇ ಪ್ರಾಣದಲ್ಲಿವೆ, ಅದು ಏನಿರುವುದು ಜಾಗೃತಿಯಿಂದ ಹೇಳುವಂತವಳಾಗು. ಹೇಳ್ತೇನೆ, ಕೇಳುವಂತರಾಗಿರಿ. ನಾನು ನಿನ್ನ ಪಾದಾಂಬುಜವನ್ನು ಹೇ ಪ್ರಾಣದಲ್ಲವ, ಪತಿಗಳಿಗೆ ಪತಿಯ ಗತಿಯನ್ನು ಸತತ ಹಿತದಿಂದಿರಲು ಹೇ ಪ್ರಾಣದಲ್ಲವ, ಹೇ ಪ್ರಾಣಕಾಂತರಿ. ಗಗನಗಳು ನಕ್ಷತ್ರವು ಚಂದ್ರನೆಂಬ ರತ್ನವು ಪ್ರಕಾಶಿಸುವಂತೆ ದಯಾಸಾಂದ್ರ ಗುಣಪ್ರಿಯರಾಗಿ
ಎಲ್ಲರೂ ರಕ್ತವನ್ನು ಹೊಳಿಸ್ತಾ ಇಲ್ಲಿವರೆಗೆ ಬಂದರು. ಹೌದು ಆ ಭೀಮೇಶನ ಕರುಣದಿಂದ ನಾನು ಹೊರಗಳನ್ನು ಬಿಡುತ್ತೇನೆ. ಹೌದು. ಹಿಂಬಾಲಿಸಬೇಕು ಕಾಂತ ಎನ್ನ ಸಂಬಂಧ ಹೇ ನಾರಿಮಣಿ, ಹೇಳುವಂತಾಗಿ ಮನುಷ್ಯನಿಗೆ ಆಚಾರವು ಆಕಾರವು ಐಶ್ವರ್ಯ ಹೌದು ಇವು ಮೂರು ಸುಪ್ರಯೋಜನವಾದವು. ಹೌದು ಪೂರ್ವ ಸಂಕಲ್ಪದಿಂದ ಸಂಪಾದಿಸಲ್ಪಟ್ಟ ಭಾಗ್ಯ ಹೌದು ವೃಕ್ಷಗಳಂತೆ ಒಂದು ಕಾಲದಲ್ಲಿ ಫಲ ಪ್ರಧಾನವಾಗಿದೆ. ಅದು ಹಾಗಂದರೆ ಪಂಚಪ್ರಕಾರವಾದ ಒಂದು ಗೋವು ಒಂದು ಕರುವನ್ನು ಕೊಡಲಿ, ಹೌದು ಪರಹಿಂಸ್ಕಾರವಾದ ಒಂದು ಸಿಂಹವು ಮರಿಗಳನ್ನು ಕೊಡುತ್ತದೆ. ಆ ಸ್ಪರ್ಧಾತವುಳ್ಳ ಗೋಮಾತೆ ಜಗತ್ತಿನ ಅಧಿಕ ಪ್ರಸಂಗದ ಕಡೆ ನಾಶ ಹೊಂದುತ್ತದೆ. ಆದ್ದರಿಂದ ಸಂತಾನ ವೃದ್ಧಿಗೆ ಪ್ರಾಪ್ತಿವಾಗುವುದು. ಹೌದು ಆ ಹೇ ಪ್ರಾಣದೊಲ್ಲದೆ ಹೇಳುವಂತಾಗಿ ನಿನ್ನ ಮನಸ್ಸಿಗೆ ಶಾಂತಿಯನ್ನು ತಾಳುವಂತವಳ ಹಾ. ನಿನ್ನ ಕಾಂತಾನನಲ್ಲಿ ಏನಿ ಕೇಳಿಕೊಳ್ಳುವರು, ಅದನ್ನು ಬೇಗನೆ ಕೇಳಿಕೊಳ್ಳು ರಾಣಿ ಪಲ್ಲಂಗದ ವೇಳಿ. ಆಹೇ ಪ್ರಾಣದಲ್ಲವ ಹ, ದೇವಾಸುರ ಯುದ್ಧದಲ್ಲಿ ನನಗೆ 2 ವರಗಳನ್ನು ಕೊಡುತ್ತೇನೆಂದು ಸತ್ಯವಾಗಿ ನನ್ನಲ್ಲಿ ವಚನವನ್ನು ತೆಗೆದುಕೊಂಡು ಬಂದಿದ್ದೆ. ಹೌದು. ಆಹೇ ಪ್ರಾಣದಲ್ಲವ ಹ, ಎನ್ನ ಹಸ್ತದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಹೇಳಿದರೆ ಹೇಳಬೇಕಾದ ಸಂಗತಿಯನ್ನು ಹೇಳುವೆನು ಕಾಂತ ಆ ಹೇ ಪ್ರಾಣದಲ್ಲ ಹೇಳುವಂತಾಗಿ ವಿಚಾರದ ಸಂಗತಿ ಮೇಲಿಂದ ಮೇಲೆ ಗೋಚರಿಸಲಾಗಿದೆ. ಹೌದು ದೇವಾಸುರ ಯುದ್ಧದಲ್ಲಿ ನಿನಗೆ 2 ವಚನವನ್ನು ಕೊಟ್ಟಿರುವುದು ಸತ್ಯವಾಗಿದೆ. ಹಾ ಅಭಯಂ ಪಿಡಿದು ಸುಳ್ಳ ಮಾತಾಡುವುದಿಲ್ಲ. ಹೌದು ತೀವ್ರದಿಂದ ವರವನ್ನು ಕೊಡುತ್ತೇನೆ, ಬೇಡುವಂತವಳಾಗು ರಾಣಿ ಪಲ್ಲಂಗದ ವೇಳಿ. ಆಹೇ ಪ್ರಾಣದಲ್ಲವ ಹ, ಎನ್ನ ಪ್ರಯತ್ನ ಹೇಳುತ್ತೇನೆ ಕೇಳುವಂತಾಗಿ ಅದೇನಿರುವುದು ಜಾಗೃತಿಯಿಂದ ಹೇಳುವಂತವಳಾಗು. ಅದೇನೆಂದರೆ ಹ, ಎನ್ನ ಮಗನಾದ ಭರತನಿಗೆ ಚಂದನಿಂದ ಪಟ್ಟಾಭಿಷೇಕ ಆಗಬೇಕು. ಹ, ಇದು ಮೊದಲನೇ ವರವು. ಹ, ಇನ್ನೊಂದು ವರಕ್ಕೆ ಹ. ಆ ಶ್ರೀರಾಮಚಂದ್ರನಿಗೆ 14 ವರ್ಷ ವನವಾಸವಾಗಬೇಕು. ಕೊನೆಗೆ ಕೂಡ ನೀನು ಮಲತಾಯಿ ಎಂಬುವುದು ಧರ್ಮವನ್ನು ಎತ್ತಿ ಹಿಡಿದಿಯ ಕೈಕ. ಶಂಕರ ಪರಮೇಶ್ವರ ಸ್ವಯಂ ಕೊಟ್ಟ ಪ್ರಕಾರ ನಡೆಸಿಕೊಡಬೇಕು ಕಾಂತ ಎನ್ನ ಗುಣವಂತ. ಅಪ್ಪ ಸಾರಥಿ, ಈ ಮೋಸಗಾರತಿಗೆ ವಚನವನ್ನು ಕೊಟ್ಟು ಕೆಟ್ಟದಯ್ಯ ಕೆಟ್ಟದು. ನಾನು ನನ್ನ ನಟಿಯನ್ನು ಕಳೆದುಕೊಂಡನಯ್ಯ, ಕಳೆದುಕೊಂಡನು. ಎಲೆ ಮೋಸಗಾರತಿ, ನನ್ನ ಮಗನಾದ ಜ್ಯೇಷ್ಠ ಪುತ್ರ ಶ್ರೀ ರಾಮಚಂದ್ರನಿಗೆ ಹೇಗೆ 2 ವರ್ಷಕ್ಕೆ ಕಳುಹಿಸಲಯ್ಯ. ಅಯ್ಯ ರಾಮಚಂದ್ರನಿಗೆ ಹೇಗೆ ಅಭಯಂ ಕೊಟ್ಟು ನಾನು ಬಲು ಸಂಕಟಕ್ಕೆ ಒಳಗಾಗಿದೆನಪ್ಪ ಸಾರಥಿ, ಒಳಗಾಗಿದೆ. ಎಲೆ ಮೋಸಗಾರತಿಯೇ, ಆ ಕನ್ನನು ನಿನಗೆ ಯಾವ ಅಪರಾಧವನ್ನು ಮಾಡಿದಲೇ? ಈ ಭ್ರಷ್ಟ ಮುಂಡೆ, ಆತನ ಅದೃಷ್ಟದಲ್ಲಿ ಇದ್ದಂತೆ ಆಗಲಿ. ನಿನಗೆ ಅಭಯಂ ಕೊಟ್ಟ ಪ್ರಕಾರವಾಗಿ ಸತ್ಯವಾಗಿ ನಡೆಸುತ್ತೇನೆ. ಈ ಸತ್ಯದ ವೇಳೆಯಲ್ಲಿ
ಎನ್ನ ಎದುರಿನಲ್ಲಿ ನಿಲ್ಲಬೇಡ ಮೂರ್ಖ ಸ್ತ್ರೀಗಳೇ. ಸಾರಥಿ, ಈ ಮೂರ್ಖ ಸ್ತ್ರೀಗಳಿಗೆ ಹಾಗೆಯೇ ಅರಮನೆಯನ್ನು ಕರೆದುಕೊಂಡು ಹೋಗುವಂತವನಾಗಪ್ಪ. ಸಾರಥಿ, ಕರೆದುಕೊಂಡು ಹೋಗುವಂತವನಾಗಪ್ಪ. ಎನ್ನ ಪ್ರಾಣದಲ್ಲವರಾದ ದಶರಥ ಮಹಾರಾಜರಿಂದ ಎನ್ನ ಬಯಕೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಅದು ಏನೆಂದರೆ ಎನ್ನ ಮಗನಾದ ಭರತನಿಗೆ ಚಂದದಿಂದ ಪಟ್ಟಾಭಿಷೇಕ ಹಾಗೂ ರಾಜ್ಯಭಾರ. ಇದು ಅಲ್ಲದೆ ಆ ಶ್ರೀರಾಮಚಂದ್ರನಿಗೆ 14 ವರ್ಷ ವನವಾಸ. ಹೀಗೆಂದು ಎನ್ನ ಕಾಂತನಲ್ಲಿ ವರವನ್ನು ಪಡೆದುಕೊಂಡು ಬಂದಿದ್ದೇವೆ. ಅಪ್ಪ ಸಾರಥಿ, ನಾನು ಒಂದು ಬಹಳ ಹೊತ್ತಾಯಿತು. ನಾನು ನನ್ನ ಕಾಂತಾರಪುರಕ್ಕೆ ಹೋಗುತ್ತೇನೆ. ದಯವಿಟ್ಟು ಅಪ್ಪಣೆಯನ್ನು ಪಾಲಿಸುವಂತಾಗುವುದು. ಸಾರಥಿ, ಅತಿ ಜಾಗ್ರತೆ. ಅಪ್ಪ ಸಾರಥಿ, ಎನ್ನ ಮಗನಾದ ಶ್ರೀರಾಮಚಂದ್ರ ಶಾಂತಮೂರ್ತಿ ಸದ್ಗುಣವಂತನಾದವನಿಗೆ ನಾಗಪ್ಪ ಸಾರಥಿ. ವಿರಾಟನೋ ಕರವಿಟ್ಟು ಕಟಿತನಿ ಪಟಿತನೋ ಕೈದು ಕುಟಿಲ ಪ್ರಯುಕ್ತಿ ಕುಟಿಗೆ ತುಟಿ ಹೊಂದದೆ ಮೃದು ವಿನಯದಿಂದ ಬಂದವರಿಗೆ ಮುಂದನೆ ಮಾತನಾಡಿಸುವರು. ನೀನು ಆ ಊರಿನ ನಾಮಾಂಕಿತವೇನು ಹೇಳಬೇಕು ಬಂದೋ ಎಲ್ಲ ಎನ್ನ ನಾಮದ ವಿಸ್ತಾರವನ್ನು ನೀವು ನಿನ್ನ ಕರಗ ಪೂರಿತವಾಗಿ ಅದು ಏನೆಂದರೆ ಸಾರಥಿ, ಎನ್ನ ಉನ್ನತವಾದ ನಾಮದ ವಿಸ್ತಾರವನ್ನು ಹೇಳುತ್ತೇನೆ, ಕೇಳುವಂತ ಈ ಪದ್ಮ ಬ್ರಹ್ಮಾಂಡ ಮಂಡಲವು ಶ್ರೀ ದಶ ವನಮಾಲ ಮಂಡಲಕ್ಕೆ ಅಯೋಧ್ಯಾಪುರವನ್ನು ಪರಿಪಾಲಿಸುವಂತ ಮತ್ತು ದಶ ದಿಕ್ಕಿನೋಡು ಯಶಸ್ಸುಳ್ಳಂತ ಚತುರಂಗ ಮಾರ್ಗದಿಂದ ಮೆರೆಯುವಂತ ದಶರಥ ಮಹಾರಾಜನ ಪಟ್ಟದ ರಾಣಿಯಾದ ಕೌಶಲ್ಯಾದೇವಿಯ ಗರ್ಭಾಗ್ನಿ ಸಂಜಾತನಾದಂತ ಶ್ರೀಮದ್ ರಾಮಚಂದ್ರನು ಈ ಸಭಾಮಂದಿರಕ್ಕೆ ಬಂದುಕೊಂಡು ಧನಂ ಧನಂ ಎಂದು ಕುಶಲಮತಿ. ಶ್ರೀರಾಮಚಂದ್ರ ಆದ್ರೆ ಸಹಜವಾಯ್ತು, ಕೂತು ಮಂದಿಗೆ ಆನಂದವಾಯಿತು. ತಮ್ಮ ಮೇಲ ಮಂದಿರನ್ನು ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವನ್ನು ಗೊತ್ತಿ. ಹೌದ್ರಿ, ರತ್ನ ಪೀಠವಾದ ಸಿಂಹಾಸನವನ್ನು ಬಿಟ್ಟು ಈ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎಲ್ಲ ಪ್ರೀತಿಯ ಪ್ರೇಮದ ಪಿತರಾದ ದಶರಥ ಮಹಾರಾಜನು ಹೌದು ದೂತರನ್ನು ಕೊಟ್ಟು ಕಳಿಸಿದ ಕಾರಣ ಅತಿ ಜಾಗೃತಿಯಿಂದ ಬರೋಣವಾಯಿತು. ಸಾರಥಿ, ಚಿಂತಿಲ್ಲ ನಮ್ಗೆ ಏನ್ ಆಗ್ತದೆ ಕೇಳೋರಾಗಿರಿ. ಸಾರಥಿ, ಹೇಳ್ಬಿಟ್ಟಿ ನಮ್ಮ ಪ್ರೀತಿಯ ಪಿತರಾದ ದಶರಥ ಮಹಾರಾಜನು ಕಾವಲನ್ನು ಅತಿ ಜಾಗೃತಿಯಿಂದ ತೋರಿಸುವಂತರಾಗಲಿ. ಸಾರಥಿ, ಕುಶಲಮತಿ, ಇಲ್ಲೇ ನಿಮ್ಮ ಬಲಭಾಗದಲ್ಲಿ ಇದ್ದ ನೋಡ್ಕೊಳ್ಳಿ, ಅದು ಮಾತಾಡಿಕೊಳ್ಳಿರಿ. ನೋಡುವುದಕ್ಕೆ ತಮ್ಮ ಪಾವತಿಯ ಸಾಷ್ಟಾಂಗ ಮಾಡುವುದಯ್ಯ. ಅಪ್ಪ ಮಗನೇ, ನಿನಗೆ ಅಷ್ಟ ಐಶ್ವರ್ಯವಾಗಲಿ. ಹೇಳು ಮಗನೇ, ತಂದೆಯವರೇ, ಇಷ್ಟು ತೀವ್ರ ನನ್ನನ್ನು ಕರೆಸಿದ ಕಾರಣ ಏನಿರುವುದನ್ನು ಜಾಗತಿಕ ಯುವಕರಾಗಿ ಜನಕನೇ ಈ ಜಗತ್ತಿಗೆ ಶ್ರೇಷ್ಠನೇ. ಅಪ್ಪ ಮಗನೇ, ನಿನ್ನನ್ನು ಕರೆಸಿದ ಕಾರಣ ಹೇಳಬೇಕಾದರೆ ನನಗೆ ಬಲು ಸಂಕಟವಾಗುತ್ತದೆ ಮಗನೇ. ಚಲವಚ್ಚೆಂದಿದ್ದರೆ ತಂದೆಯವರೇ, ಅದು ಏನು ಸಂದೇಹವಿಲ್ಲದೆ ಒಂದನ್ನು ಉಳಿಯದಂತೆ ನನ್ನ ಮುಂದೆ ಚೆಂದಾಗಿ ಹೇಳುವಂತರಾಗಿದೆ. ಪಿತನೇ, ಈ ಪೃಥ್ವಿಯ ಪಾಲಕನೇ. ಅಪ್ಪ ಮಗನೇ, ಹಿಂದಕ್ಕೆ ನಿನ್ನ ಚಿಕ್ಕ ತಾಯಿಯಾದ ಕೈಕಾದೇವಿಯು
ದೇವಾಸುರ ಯುದ್ಧದಲ್ಲಿ 2 ವರಗಳನ್ನು ಬೇಡಿದಳಪ್ಪ, ಬೇಡಿದ ವೇಳೆಯಲ್ಲಿ ಕೊಡುತ್ತೇನೆಂದು ಸತ್ಯವಾಗಿ ವಚನವನ್ನು ಕೊಟ್ಟಿರುವೆ. ಈ ಸತ್ಯದ ವೇಳೆಯಲ್ಲಿ ನನ್ನ ಬಳಿಗೆ ಬಂದು 2 ವಚನವನ್ನು ತೆಗೆದುಕೊಂಡಳು ಮಗಳೇ, ತೆಗೆದುಕೊಂಡಳು. ನಿನ್ನ ಚಿಕ್ಕ ತಮ್ಮನಾದ ಭರತನಿಗೆ ರಾಜ್ಯದ ಪಟ್ಟಾಭಿಷೇಕವಾಗಬೇಕು ಮತ್ತು ನಿನಗೆ ಜೀವಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ನಮ್ಮ ಘೋರ ವಚನವನ್ನು ತೆಗೆದುಕೊಂಡಳು ಮಗನೇ ರಾಮ. ನೀನು ವನವಾಸಕ್ಕೆ ಹೋದ ವೇಳೆಯಲ್ಲಿ ನಾನು ಮಗು ರಾಮ ಎಂದು ಯಾರನ್ನು ಕರೆಯಲಪ್ಪ ಮಗನೇ ರಾಮ. ಮುಂದೆ ತಿರುಗಾಡಬೇಡ್ರಿ ಕೊಟ್ಟ ಪ್ರಕಾರವಾಗಿ ಅರಣ್ಯವಾಸಕ್ಕೆ ಹೋಗಲಿಕ್ಕೆ ಅನುಮತಿ ಇರುವುದು ಮಗನೇ, ಅನುಮತಿ ಇರುವುದು. ವ್ಯರ್ಥ ದುಃಖ ಮಾಡಿ ಪ್ರಯೋಜನವಿಲ್ಲ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ಚಿಂತೆಯನ್ನು ಮಾಡಬೇಡಿ. ನಾವು ಆ ಕಾಂತಾರ ವನವಾಸಕ್ಕೆ ಹೋಗ್ತೇವೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ. ಅದೇನಿರುವುದು ಚೆನ್ನಾಗಿ ಹೇಳು ಮಗನೇ. ಹರನೋಪಿ ಹರಣೋ ಬ್ರಹ್ಮನೋಪಿ ಲಲಾಟ ಲಿಖಿತ ರೇಖ ಪರಿಪೂರ್ಣತೆ ಸತ್ಯತ ಚಾಹ. ದೇವರೇ, ಇದರ ತಾತ್ಪರ್ಯವೇನೆಂದರೆ ಹರನಿಂದಾಗಲಿ ಹರಿಯಿಂದಾಗಲಿ ಈ ನರ ಸುರನಿಂದಾಗಲಿ ಆ ಬ್ರಹ್ಮನು ಬರೆದ ಲಿಪಿಯು ಎಂದಿಗೂ ತಪ್ಪಲಾರದು. ಮತ್ತು ಈ ಲೋಕದಲ್ಲಿ ತಂದೆಯ ಮಾತನ್ನು ಮೀರಿ ನಡೆದ ಮಗನಿಗೆ ಎಂದಿಗೂ ಸದ್ಗತಿಯಾಗಲಾರದು. ಹೇ ತಂದೆಯವರೇ, ರಕ್ತ ದುಃಖವನ್ನು ಬಿಟ್ಟು ಚಿಂತೆಯನ್ನು ಮಾಡಬೇಕು. ನನಗೆ ಅಪ್ಪಣೆಯನ್ನು ಪ್ರವೃತ್ತರಾಗಿ ನಾನು ಕಾಂತಾರ ವನವಾಸಕ್ಕೆ ಹೇಳುತ್ತೇನೆ. ಅದೇನಿರುವುದು ಜಾಗೃತಿಯಿಂದ ಹೇಳು. ಇವರಿಂದ ನಾವು ಕಾಂತಾರ ವನವಾಸಕ್ಕೆ ಹೋಗಿ ಕಲ್ಯಾಣವಾಗಲಿ. ಈ ವನವಾಸವನ್ನು ಸೌಖ್ಯದಿಂದ ಅನುಭವಿಸಿ ಮಾಡಪ್ಪ ನಮ್ಮ ತಂದೆಯವರಾದ ದಶರಥ ಮಹಾರಾಜರು ನಮ್ಮ ಚಿಕ್ಕ ತಾಯಿಯಾದ ಕೈಕಾದೇವಿಯೇ ವಚನವನ್ನು ಕೊಟ್ಟ ಕಾರಣ ಹೌದು ನನಗೆ 14 ವರ್ಷ ವನವಾಸಕ್ಕೆ ಹೋಗಲು ಅಪ್ಪಣೆ ಹೌದು. ಆದ ಕಾರಣ ಆ ವನವಾಸದ ಮಾರ್ಗವನ್ನು ಜಾಗೃತಿಯಿಂದ ತೋರಿಸುವಂತ ಸಾರಥಿ ಅತಿ ಜಾಗೃತಿ. ಏನು ಚಿಂತಿಲ್ಲ, ಜಾಗೃತಿಯಿಂದ ತೋರಿಸುತ್ತೇನೆ. ಮಾತನಾಡುವವರು ನಾನು ದಾರಿಯಲ್ಲಿ ನೀನು ವಿಚಾರ ಮಾಡಪ್ಪ ಸಂಗೀತರಮಣಿ.
ಕುಂತಿಯಲ್ಲಿ ದುರ್ಯೋಧನನ್ನು ಕಾಳಗದಲ್ಲಿ ಅರ್ಜುನನು ಅಥವಾ ಅಭಿಮನ್ಯು ಇಂಥವರು ಜಗಜಿಗಿಸುತ್ತಾ ಈ ಮಂಟಪಿಗೆ ಬಂದಂಥವ್ರು ತಾವು ಕೂಡ ಹಿಂಡುವಿರಿಗಳ ಗಂಡ ಪಂಡಿತ ರಾಮಯ್ಯ ಪಂಚಾಗ್ರಗಳು ಜಟಾಲಧರ ಚಿತ್ರದಿಂದ ಮುಕುಟಮುನಿ ಮಂಟಪದವರು ಹೌದು ಒಳ್ಳೆಯ ಪ್ರಕಾಶಮಯ ಚಂದ್ರಾಚಾರ್ಯರು ಚಂದ್ರಹಾರೇನ ಮೃಡಹರಣ ಪ್ರಸಾದ ಪಾದಕ ಸ್ವಾಗತಂ ಸಂಸ್ಕೃತ ಹೃದಯರಾಗಿ ನಿಷ್ಠಾಭಾರ ಬೆಲೆಗಾಗಿ ಎಂದು ಎದುರಿನಲ್ಲಿ ನಿಂತು ವಿಚಾರಿಸುವಂತವರು ನೀನುದಾರು ಕಿಂಕರ ಇವುಗಳಿಗೆ ಭಯಂಕರ ನಾನುದಾರಂದ್ರೆ ಏನು ತೂಕ ಬಂತು ನೋಡ್ರಣ್ಣ ಈ ಕೈ ಕಾಲದೊಳಗೆ ಏನು ತೂಕ ಬಂತು ನೋಡ್ರಣ್ಣ ಹುಟ್ಟಿದ ಖುಷಿಗೆ ಬೆಳೆಯುವ ತೂಕಿಗೆ ಹಾಲಿನ ತೂಕ ಊಟ ತಪ್ಪಿ ರೋಗ ತೂಕ ಕೋಟಿ ತಪ್ಪಿ ಮನೆ ಮಕ್ಕಳ ತೂಕ ಧರ್ಮಕ್ಕೆ ಬಂತ್ರಿ ಕರ್ಮ ತೂಕ ಕಾಲಕ್ಕೆ ಸರಿ ಮಳೆಯ ತೂಕ ಬೆಳೆ ಬಂತ್ರಿ ಭೂಮಿ ತೂಕ ಧಾನ್ಯಕ್ಕೆ ಬಂತ್ರಿ ಅಡಿಕೆ ತೂಕ ಎಲ್ಲ ಪ್ರಾಣಿಗಳ ಬಂತ್ರಿ ಅಷ್ಟು ತೂಕ ಶಾಲೆ ತಂದಿದ್ದು ಸರ್ಕಾರ ತೂಕ ಕಾಲೇಜ್ ತಂದಿದ್ದು ನೌಕರಿ ತೂಕ ಸಾಧಿಸಿಕೊಂಡ್ರಿ ಸೌಖ್ಯ ತೂಕ ಬಿಡಿ ಹರಿವಂತ ಕರ್ಮಿಸಿ ತೂಕ ಕೋಟರಿಗಿತ್ತು ಕೋಟಿ ತೂಕ ಗೌಡಾಗಿತ್ತು ಮೀಸಿ ತೂಕ ಕುರ್ಕಣಿಗಿತ್ತು ಮುಂಡಸ್ ತೂಕ ವಾಲಿಕರಿಗಿತ್ತು ಊರಿನ ತೂಕ ಹಳ್ಳಿಗೆ ಬಂತು ಜೇಲಿ ತೂಕ ಹೋಟೆಲ್ ಕಾತು ಕಾಫಿ ತೂಕ ವ್ಯಾಪಾರ ಬಂತು ತಕ್ಕಡ ತೂಕ ಬಜಾರ್ ಬಂತು ಮಾಯ ತೂಕ ಹಳ್ಳಿಗೆ ಬಂತು ಜೇಲಿ ತೂಕ ಹೋಟೆಲ್ ಕಾತು ಕಾಫಿ ತೂಕ ವ್ಯಾಪಾರ ಬಂತು ತಕ್ಕಡ ತೂಕ ಬಜಾರ್ ಬಂತು ಮಾಯ ತೂಕ ಬಸ್ಸಿಗೆ ಬಂತು ಚಾರ್ಜಿಂಗ್ ತೂಕ ಚಕ್ಕಡಿಗೆ ಬಂತು ಚಕ್ಕ ತೂಕ ರೋಡಿಗೆ ಬಂತು ಡಾಬರ್ ತೂಕ ಟ್ರಕ್ಕಿಗೆ ಇತ್ತು ತಣ್ಣೀರ್ ತೂಕ ಸಂಸಾರಕ್ಕೆ ಬಂತು ಕುಟುಂಬ ತೂಕ ಜನತೆಗೆ ಬಂತು ಸಂಖ್ಯೆ ತೂಕ ಆಹಾರ ಮಂತ್ರಿ ಅಭಾವ ತೂಕ ಹೈಬ್ರಿಡ್ ಮಂತ್ರಿ ನಮ್ಮ ತೂಕ ಗೌರವ ತಂತು ಗೋಲ್ಬಿಟ್ ತೂಕ ಆದಕಾಲಕ ಸಕ್ಕರೆ ತೂಕ ಪಾಪ ಪುಣ್ಯ ತೂಗು ತೂಕ ಮಹಾತ್ಮ ಗಾಂಧಿ ಸತ್ಯ ತೂಕ ಪ್ರಜೆಗಳಿಗೆ ರಾಜಕೀಯ ತೂಕ ಜಾರಿಗೆ ಬಂತು ಜಾತಿ ತೂಕ ಸಲಹೆಗೆ ಬಂತು ಶರಣ ತೂಕ ಪಡಿಕಲ್ ಬಸವ ಸಾರಿ ತೂಕ ಈ ತೂಕದಿಂದ ತೂಗು ತೂಗಿ ಹೇಳ್ಬಂತ ನನಗಾದ ದಿಟ್ಟು ಸಾರಥಿ ಸಾರಿ ತರುತ್ತಾರೆ ತಾವು ನಾನು ತಮ್ಮ ನಾಮಕ್ಕೆ ತೇರಿ ಬುದ್ಧಿ ಎಲ್ಲ ನಾಮಾಂಕಿತವೇ ಅಂದರೆ ಹೌದು ಅವರು ಪರಮಾಂಬುಜದ ಹರಿಗಳಿಂದ ವಲಯದಿಂದ ನಯದಿಂದ ನೆರೆಯಿಂದ ಕರದಿಂದ ತ್ವರದಿಂದ ಪರಿಶೋಭಿಸುವಂತ ಸದ್ಭಕ್ತಕರವಾದ ಸಮುದ್ರ ಉದ್ಭವಿಸಿದಂತ ಸದ್ಭಕ್ತಿಗಳಿಗೆ ನಡೆದು ಪರಮಾತ್ಮನ ಕಡೆಯಿಂದ ಅನೇಕ ವರಗಳನ್ನು ಪಡೆದು ನಿರ್ಜೇಂದ್ರರಿಗೆ ಅಧಿಕಾರವಾದ ಐಶ್ವರ್ಯವುಳ್ಳವಂತ ದಶರಥ ಮಹಾರಾಜ ಹೌದು ಪ್ರೀತಿಯ ಪತ್ನಿಯಾದ ಸೌಮಿತ್ರಾದೇವಿಯ ಕರ್ಮ ಸಂಜಾತನಾದಂತ ಸಾರಥಿ ಲಕ್ಷ್ಮಣ ವಿಶ್ವಾಸವಾಯ್ತು ಅಭಿಮಾನದೊಂದಿಗೆ ಆನಂದವಾಯ್ತು ತಮ್ಮ ಮೇಲೆ ಬಂದರು ಬಿಟ್ಟು ಸಭಾ ಮಂದಿರಕ್ಕೆ ಬಂದು ತಾಣವನ್ನೇ ಬುದ್ಧಿ ಹೇಳುತ್ತಿ ನಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೆಂದರೆ ಹೌದು ದುಷ್ಟ ನಿಗ್ರಹ ಚಿತ್ತರ ಪರಿಪಾಲಿಸುವಂತ ಶ್ರೇಷ್ಠ ಆಗ್ರಹನಾದ ಶ್ರೀರಾಮಚಂದ್ರ ದೇವಚಂದ್ರ ವಿಶ್ವಾಮರುಷರು ಸಾಕ್ಷಾತ್ ದಶರಥ ಮಹಾರಾಜರ ಆಜ್ಞೆಯನ್ನು ಅಂಗೀಕರಿಸಿ ಆತನೊಡನೆ ಹೋಗುವ ಕಾರಣ ಈ ಸಭಾಮಂದಿರಕ್ಕೆ ಭೋಗವಾಯಿತು ಖಂಡಿತ ಸಾರಥಿ ಮುಂದೆ ನಮಗೆ ಏನು ಆತ್ಮಹತ್ಯೆ ಕೇಳುವಂತರಾಗಿರಿ ಸಾರಥಿ ರಾಜೇಂದ್ರ ಭೂಪತಿ ಎಲ್ಲ ಪ್ರೀತಿಯ ಆಗ್ರಹನಾದ ನಾವಲ್ಲಿರುವನು ಅತಿ ಜಾಗೃತಿಯಿಂದ ತೋರಿಸುವಂತವರಾಗಲೇ ನಮ್ಮ ಪಿತರಾದ ದಶರಥ ಮಹಾರಾಜನ ಆಜ್ಞೆಯಂತೆ ನನಗೆ ಕಾಂತಾರ ವನವಾಸಕ್ಕೆ ಹೋಗಲು ಅಪ್ಪಣೆಯನ್ನು ಕೊಟ್ಟಿರಬಹುದು. ಸುಮ್ಮನೆ ಎಂದು ಕೂಡ ಬರುವುದು ಯಾತಕ್ಕೆ? ಪುರಗಳಿಗೆ ಸುಖದಿಂದ ಇರುವಂತನಾಗಪ್ಪ ತಮ್ಮ ಲಕ್ಷ್ಮಣ. ಅಯೋಧ್ಯ ಪಟ್ಟಣವು ನೀರು ಇಲ್ಲದಿದ್ದರೆ ನನಗೆ ಘೋರ ಆನಂದವಾಗಿ ನೀವು ಇರುವ ಅರಣ್ಯವೇ ಸುಂದರವಾದ ಪಟ್ಟಣವಾಗಿ ಕಾಣುವುದು. ಹೇ ಆಗ್ರಜ, ನೀವು ಇಲ್ಲದಿದ್ದರೆ ಈ ಅಯೋಧ್ಯ ಪಟ್ಟಣದಲ್ಲಿ ನಿಮ್ಮನ್ನು ಅಗಲಿ ಒಂದು ಕ್ಷಣ ಮಾತ್ರ ಅನುಗುಣವಾದ ಲಕ್ಷ್ಮಣನೇ ಹೇಳುತ್ತೇನೆ, ಕೇಳುವಂತ ಆಜ್ಞೆಯಂತೆ ಚಿಕ್ಕ ತಾಯಿಯಾದ ಕೈಕಾದೇವಿಗೆ ವಚನವನ್ನು ಕೊಟ್ಟ ಕಾರಣ ನಾವು ವನವಾಸಕ್ಕೆ ಹೋಗಬೇಕು. ನೀನು ಸುಮ್ಮನೆ ಪುರದೊಳಗೆ ಸುಖದಿಂದ ಇರುವಂತೊಳಗಪ್ಪ ತಮ್ಮ ಲಕ್ಷ್ಮಣ. ಹೇ ಆಗ್ರಜ, ನನಗೆ ತಂದೆಯು ನನಗೆ ದೈವವೇ ನೀನೆ.
ನನಗೆ ಸರ್ವಸ್ವವು ನನಗೆ ಅಣ್ಣನ ಇನ್ನ ಸೇವಾ ಸಾಕ್ಷಾತ್ಕಾರದಿಂದ ನನಗೆ ಪರಮ ಸದ್ಗತಿಯು ಬೇಕು. ಆದ್ದರಿಂದ ತಮ್ಮನ್ನು ಬಿಟ್ಟು ಒಂದು ಕ್ಷಣ ಮಾತ್ರವೂ ಇರಲಾರೆ. ಈಗ ಹೇ ತಮ್ಮ ಲಕ್ಷ್ಮಣ, ನನಗೆ ಬಂದ ಕಷ್ಟವನ್ನು ನಾನೇ ಉಣ್ಣಬೇಕಂತ ಇರುವಾಗ ನೀನು ಎನ್ನೊಡನೆ ಬರುತ್ತೀವಿ ಅಂತಿದೆಯಲ್ಲ. ಇರಲಿ ಇರಲಿ, ಎಷ್ಟು ಭಕ್ತಿ ನಿನ್ನಲ್ಲಿ ಇದ್ದುದಾದರೆ ಆ ವಿರೂಪಾಕ್ಷರ ಅಡಿಯನ್ನು ಸ್ಮರಿಸುತ್ತಾ ಕಾಂತಾರವನಕ್ಕೆ ಹೋಗೋಣ. ನಡೆಯುತ್ತಾರಪ್ಪ ಅರ್ಜುನ ಲಕ್ಷ್ಮಣರೇ. ಅತಿ ಜಾಗ್ರತೆಯಿಂದ ಹೇ ತಮ್ಮ ಲಕ್ಷ್ಮಣ, ನಡೆಯುತ್ತಾರವು. ಅಪ್ಪ ಮಗನೇ, ಮೆಲ್ಲ ಮೆಲ್ಲನೆ ಪಾದವನ್ನು ನಮಿಸಿ ಪುಲ್ಲತ್ವ ನಿನ್ನಲ್ಲಿ ಇದ್ದ ಮೇಲೆ ಕರ ಮುಗಿದ ಉಲ್ಲಾಸದ ಸ್ವಲ್ಲಿನಿಂದ ಎಲ್ಲ ನಾಮಾಂಕಿತ ಕೇಳುವವನು ನೀನದಾದ ಮಗನೇ ಚಂದಿಗನೇ. ಓ ಮಾತಾಯಿ, ನಮಗಾದ್ರೂ ಸಾರಥಿ ಸಾರಥಿ ಅನ್ನುತ್ತಾರೆ, ತಾವು ತಮ್ಮ ನಾಮಾಂಕಿತವಿರುತ್ತಾಯಿ. ಅಪ್ಪ ಸಾರಥಿ, ಹೌದು. ನಾಗದಾರಂದರೆ ಈ ಭದ್ರಪುರಿತವಾದ ಅಜ್ಜ ಖಂಡಗಳು, ಹೌದು. ಭದ್ರಪುರಿತ ಗುತಾಶನ ವಾಹನ ವೃತ್ತಾಂಗದ ಶೈಲಾಧೀಶ ಭೂತೇಶ ಅಂಬೋಪವೆಂಬ ದಶದಿಕ್ಕಿನಳು ಪ್ರಸಿದ್ಧವಾದ ಅಯೋಧ್ಯ ಪಟ್ಟಣವನ್ನು ಪರಿಪಾಲಿಸುವಂತಹ ಧರ್ಮ ಶ್ರೇಷ್ಠನಾದ ದಶರಥ ಮಹಾರಾಜನ ಹಿರಿಯ ಪತ್ನಿಯಾದ ಕೌಶಲ್ಯ ದೇವಿಯ ಗರ್ಭಾಪ್ತಿಯಳು ಹುಟ್ಟಿದಂತಹ ಶ್ರೀರಾಮಚಂದ್ರನ ಪ್ರೇಮದ ಮಡದಿಯಳಾದ ಸೀತಾದೇವಿ ಎಂಬ ಎನ್ನ ಉನ್ನತವಾದ ನಾಮಾಂಕಿತವನ್ನು ನೀನು ಕೇಳಲೇನಪ್ಪ ಸಾರಥಿ. ಸೀತಾದೇವಿ ಅಂದ್ರೆ ಸಹಜವಾಯಿತು, ಕುಳಿತು ಮಂದಿಗೆ ಅತಿ ಆನಂದವಾಯಿತು. ತಮ್ಮ ಮೇಲೆ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣ ತಾಯಿ. ಅಪ್ಪ ಸಾರಥಿ, ಹೌದು. ನಾನು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎಲ್ಲ ಪ್ರಾಣಕಾಂತನಾದ ಶ್ರೀರಾಮಚಂದ್ರನಿಗೆ ಹೌದು ಪಟ್ಟಾಭಿಷೇಕವನ್ನು ಮಾಡುವ ಉದ್ದೇಶವಾಗಿ ವಸಿಷ್ಠ ಮಹಾಮುನಿಗಳು ಹೌದು ಎಲ್ಲ ಪತಿಯಾದ ರಾಘವನಿಗೂ ಎನಗೂ ಕಂಕಣವನ್ನು ಕಟ್ಟಿಸಿ ನಿನ್ನೆ ರಾತ್ರಿ ಉಪವಾಸವನ್ನು ಮಾಡಿಸಿದರು. ಹೌದು. ಈಗ ನಾನು ಚಿತ್ತ ಉಲ್ಲಾಸದಿಂದ ದೇವತಾ ಪೂಜೆಯನ್ನು ಮುತ್ತೈದರಿಗೆ ಬಾಗಿನವನ್ನು ಕೊಟ್ಟು ಉದ್ಧಾವನ್ನು ಆಚರಿಸುತ್ತಾ ಬಡವರು ಭೂಸುರರು ಮುಂತಾದವರಿಗೆ ವಸ್ತ್ರಾಭರಣಗಳನ್ನು ಕೊಡುತ್ತಾ ಈ ಸಭಾಮಂದಿರಕ್ಕೆ ಬರೋಣವಾಯಿತು ನೋಡು ಸಾರಥಿ. ಬಂದ್ರೆ ಚಿಂತಿಲ್ಲ, ಮುಂದೆ ನಮಗೆ ಏನ್ ಆಜ್ಞೆ ಕೇಳುತ್ತಾರಾಗಿರಿ. ಅಪ್ಪ ಸಾರಥಿ, ಹೇಳ್ರಿ. ಈ ಅರಮನೆಯಲ್ಲಿ ಪಟ್ಟಾಭಿಷೇಕದ ಮಹೋತ್ಸವವೇನು ಕಾಣುವುದು. ಹೌದು. ಸರ್ವರು ಮೌನದಿಂದ ಕುಳಿತಿರುವರು. ಇದು ಏನು ರೀತಿಯಯ್ಯ? ಹೇ ತಮ್ಮ, ಎಲ್ಲ ಪ್ರಾಣಕಾಂತನಾದ ಶ್ರೀರಾಮಚಂದ್ರನ ಅಧಾಮಲಿಯವನ್ನು ತೋರಿಸುವಂತವನಾದಪ್ಪ ಸಾರಥಿ. ಇಲ್ಲೇ ನಿಮ್ಮ ಬಲಭಾಗದಲ್ಲಿ ಬರುತ್ತಾರೆ, ನೋಡಿಕೊಳ್ಳಿರಿ, ಅದು ಪ್ರೀತಿ ಮಾತು ಮಾತಾಡಿಕೊಳ್ಳಿರಿ. ಹೇ ಪ್ರಾಣವಲ್ಲವೇ, ಆ ನಿನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನಿರುವುದು ಅದು ಸವಿಸ್ತಾರವಾಗಿ ಹೇಳುವಂತೊಳಾಗುವ ರಮಣಿ ಆನಂದ ಕರುಣೆ. ಅಲ್ಲೇ ಪ್ರಾಣದಲ್ಲವ, ಅರಮನೆಯಲ್ಲಿ ಮಹೋತ್ಸವದಿಂದ ಪಟ್ಟಾಭಿಷೇಕವಾಗುವುದನ್ನು ಬಿಟ್ಟು ಮೈದನನ ಸಹಿತವಾಗಿ ಕೂಡಿಕೊಂಡು ಪ್ರಯಾಣಸ್ಥನಾಗಿ ಎಲ್ಲಿಗೆ ಹೋಗುವಿರಿ ಪ್ರಾಣೇಶ ದಿನಮಣಿ ಪ್ರಕಾಶ? ಅದೇನಿರುವುದು ಹೇಳುವಂತವರಾಗಿರಿ ಸ್ವಾಮಿ. ಹೇ ಪ್ರಾಣವಲ್ಲಭ, ನಿನ್ನ ಮಹೋತ್ಸವವನ್ನು ಬಿಟ್ಟು ಈ ಪಟ್ಟಾಭಿಷೇಕವನ್ನು ಬಿಟ್ಟು ಮೈದನನ ಸಹಿತವಾಗಿ ಕೂಡಿಕೊಂಡು ಪ್ರಯಾಣಸ್ಥನಾಗಿ ಎಲ್ಲಿಗೆ ಹೋಗುವಿರಿ ಪ್ರಾಣೇಶ ದಿನಮಣಿ ಪ್ರಕಾಶ? ಹೇ ಪ್ರಾಣವಲ್ಲವೇ, ಹಿಂದಿನ ಜನ್ಮದ ಕರ್ಮದಿಂದ ನನಗೆ ಈ ಕಷ್ಟವನ್ನು ಬಂದುಬಿಟ್ಟಿದೆ. ಅದು ಏನೆಂದರೆ ಸತ್ಯವಂತರಾದ ನನ್ನ ತಂದೆಯಾದ ದಶರಥ ಮಹಾರಾಜನು ಸಿಕ್ಕ ತಾಯಿಯಾದ ಕೈಕಾಲೇರಿಗೆ ವಚನವನ್ನು ಕೊಟ್ಟ ಕಾರಣ ನನಗೆ 14 ವರ್ಷ ವನವಾಸಕ್ಕೆ ಜೀರ್ಣಧಾರಿಯಾಗಿ ದಂಡ ಕಾರಣದಲ್ಲಿ ಮುನಿಗಳಂತೆ ಉಪಹಾರವನ್ನು ಮಾಡಿಕೊಳ್ಳುತ್ತಾ
ಜಗತ್ತಿಗೆ ಅಪ್ಪಣೆಯನ್ನು ಕೊಟ್ಟಿರುವುದು. ಹೇ ಪ್ರಾಣವಾದವೇ, ಇಂಥ ಕ್ಲೇಶವು ಎನಗೆ ಉಂಟಾಗಿರಬಹುದು. ಮತ್ತು ಈ ನನ್ನ ಯೋಗದಿಂದ ಎಲ್ಲ ತಂದೆ ತಾಯಿಗಳು ಎಷ್ಟು ದುಃಖವನ್ನು ಪಡುತ್ತಿರುವುದು ಏನು. ಹೇ ಪ್ರಾಣವಾದವೇ, ನೀನು ಹಾಗಾಗಿ ಎಲ್ಲ ತಂದೆ ತಾಯಿಗಳನ್ನು ಯೋಗಕ್ಷೇಮವನ್ನು ಮಾಡುತ್ತಾ ಮತ್ತು ನಾನು ಮರಳಿ ಬರುವವರೆಗೆ ಎಲ್ಲ ಸಂಬಂಧಿಗಳನ್ನು ನಿನ್ನ ಹೊಟ್ಟೆ ಮಕ್ಕಳಂತೆ ನೋಡಿಕೊಂಡು ಹೋಗುತ್ತಲಾಗುವ ಸರಸಾಕ್ಷಿ ಕಮಲಾಕ್ಷಿಯೇ. ಹೇ ಪ್ರಾಣವಲ್ಲವ, ನಿರ್ಮಿತವಾಗಿ ಅರಮನೆಯಲ್ಲಿ ಇರು ಹೋಗೆಂದರೆ ಇದು ನನಗೆ ವಿಹಿತವಾಗಿ ಕಾಂಬುವುದಿಲ್ಲ. ಅದು ಹೇಗೆಂದರೆ ಪುಷ್ಪವಿಲ್ಲದೆ ಪರಿಮಳವು ಪಸರಿಸುವುದೇ. ಕಾಂತ, ನೀವಿಲ್ಲದೆ ಜೀವಿಸುವುದು ಹೇಗೆ? ಈಗ ನಿಮ್ಮ ಸತ್ಯಕ್ಕೆ ಬರುವೆನು. ಈ ಸುರತೆ ಮಣಿಯರಿಗೆ ಸಂತೋಷದಿಂದ ತಮ್ಮ ಸಂಗಡ ಕರೆದುಕೊಂಡು ಹೋಗಿದೆಯಾ ಸುರಚರಂದನೇ ಎನ್ನ ಮೋಹದ ಪ್ರಾಣಕಾಂತ. ಪತಿ ಪರಮ ದೈವವೆಂದು ತಿಳಿದುಕೊಂಡ ನೀನು ಇರಲಿ, ಅಷ್ಟು ನಿಷ್ಠೆ ನಿನ್ನಲ್ಲಿದ್ದದಾದರೆ ಅರಮನೆಗೆ ಹೋಗಿ ಹೋಗುವಂತೊಳಾಗುವ ರಮಣಿಗೆ ಆನಂದ ತಿರಲಿ. ಹೇ ಪ್ರಾಣವಲ್ಲವ, ಮತ್ತೇನಿರುವುದು ಹೇಳುತ್ತೇನೆ ಕೇಳುವಂತವರ. ಏನಿರುವುದು ಹೇಳುವಂತೊಳಾಗುವ. ಅರಮನೆಯಲ್ಲಿ ಇರು ಹೋಗೆಂದರೆ ಇದು ನನಗೆ ವಿಹಿತವಾಗಿ ಕಾಂಬುವುದಿಲ್ಲ. ಅದು ಹೇಗೆಂದರೆ ಪುಷ್ಪವಿಲ್ಲದೆ ಪರಿಮಳವು ಪಸರಿಸುವುದೇ. ಕಾಂತ, ನೀವಿಲ್ಲದೆ ಜೀವಿಸುವುದು ಹೇಗೆ? ಈ ಸುರತಿ ಮಣಿಗಳಿಗೆ ಸಂತೋಷದಿಂದ ತಮ್ಮ ಸಂಗಡ ಕರೆದುಕೊಂಡು ಹೋಗಿರೆಯಾ ಸುರಚರಂಗನೇ ಎನ್ನ ಮೋಹದ ಪ್ರಾಣಕಾಂತ. ಹೇ ಪ್ರಾಣವಲ್ಲವೇ, ಹೇ ಪ್ರಾಣವಲ್ಲವೇ, ಪತಿಯೇ ಪರಮ ದೈವವೆಂದು ತಿಳಿದುಕೊಂಡು ನೀನು ಎಷ್ಟು ನಿತ್ಯ ನಿನ್ನಲ್ಲಿದ್ದಾದರೆ ಕಾಂತಾರ ಮನಕ್ಕೆ ಹೋಗುವ ನಿಮಿತ್ತವಾಗಿದೆ. ಆಗಲಿ ಸ್ವಾಮಿ. ಕೆಲವು ಸಂಗೀತಗಾರರೇ, ಇವ್ರು ಮಾತಾಡಿದ್ರೆ ಮಾತನಾಡುವಾಗಲು ದಾರಿಯ ನೀರಿನ ಕನ್ನಡ ಪ್ರಾಸಂಗಿಸಿರಮಣಿ. ಒಳ್ಳೆಯದು ಒಳ್ಳೆಯದು. ಈ ಮಂಟಪದ ಕಾಮಗಾರನ ತಾಯಿ ಕುಂದದೇವಿ. ನಮ್ಮನ್ನು ಕೇಳುವಂತವನು ನೀಡಿದವರೇ ನರಮಾನವ. ವಾಟಾಪುರ ಮಂಡಾಪುರ ಮನೆ ಹುಟ್ಟು ದೊಡ್ಡ ಹೆಣ್ಣು ಹುಟ್ಟು ಮದುವೆ ಮಾಡಿಕೊಳ್ಳಬೇಕಂತ ಪೂಜಾಪುರ ನಾವೇ ಈ ಹೆಣ್ಣ ಬರೋದಿಲ್ಲ ಅಂತೇಳಿ ಹೊಂಟ್ಕೊಂಡು ನಾಡಿನ ಮಗ ಮಕ್ಕಳಾಪುರ, ಸೀತಾಪುರ, ಬಿಜಾಪುರ, ಕಜಾಪುರ, ಕಾನಾಪುರ, ಸೋಲಾಪುರ, ತುಳಜಾಪುರ, ಸೈದಾಪುರ, ಇಂದ್ರಾಪುರ, ಮಮದಾಪುರ, ನಾಗಾಪುರ ಮಾಡ್ಕೊಂಡು ಕಲ್ಯಾಣಪುರ ಬಂದ. ನೋಡೋಣ ಹೆಣ್ಣಿಲ್ಲ, ಹುಡುಕಿಲ್ಲ, ಅಂತನಿಲ್ಲ. ಮುಂದೆ ಹೊಂಟ್ಕೊಂಡು ಕಟ್ನಾಳ, ಅಕ್ಷನಾಳ, ಡಮ್ಮನಾಳ, ಚಂಡಾಳ, ದುಂಪನಾಳ, ಮಿಸ್ನಾಳ, ಹೈನಾಳ ಮಾಡ್ಕೊಂಡು ಕಲ್ಕಾಳ ಹೋದ. ಅಲ್ಲಿ ನಾನು ಮರ್ಸಿ ಬರಲಿಲ್ಲ. ಮುಂದೆ ಹೊಂಟ್ಕೊಂಡು ಗುಲ್ಗಂಜಾಳಿ, ಗಂಗನಹಳ್ಳಿ, ಕೃಷ್ಣನಹಳ್ಳಿ, ಹಪ್ಪಳ್ಳಿ, ಹಾಲಹಳ್ಳಿ, ಬಳ್ಳಳ್ಳಿ, ಮಾನಹಳ್ಳಿ, ಹೊನ್ನಳ್ಳಿ, ಕನ್ನಳ್ಳಿ, ಮಹಾರಾಷ್ಟ್ರಕ್ಕೆ ಹಳ್ಳಿ ಹೋದ. ಅಲ್ಲಿ ನಾನು ಮರ್ಸಿ ಬರಲಿಲ್ಲ. ಮುಂದೆ ಹೊಂಟ್ಕೊಂಡು ತಿಕೋಟಿ, ಬಾಗಲಕೋಟೆ, ಗೌಡನಹಟ್ಟಿ, ಮರುಹಟ್ಟಿ, ಕಲ್ಯಾಣಹಟ್ಟಿ, ಕಲ್ಪಟ್ಟಿ, ಕಲ್ಯಾಣಹಟ್ಟಿ, ಬೆಳಹಟ್ಟಿ, ಮೋಜಾನಹಟ್ಟಿ, ರಡ್ರಟ್ಟಿ, ಬೆಳ್ಳಿಗಟ್ಟಿ ಮಾಡ್ಕೊಂಡು ಲಮಣಹಟ್ಟಿ ಬಂದ. ಲಮಣಹಟ್ಟಿ ಹುಡುಗಿ ರೂಪ ನೋಡ್ಬೇಕಾ ಚಂದ್ರ ನೋಡ್ರ ಅಂತ ಹೆಣ್ಣ ರಾನುದಾನಂದರೆ
ಹೌದು. ಎಲ್ಲ ದಿನನಿತ್ಯ ಆಹಾರಕ್ಕಾಗಿ ಪಂಚವಟಿಗೆ ಆಶ್ರಮಕ್ಕೆ ಬರುವುದರೊಳಗೆ ಇಲ್ಲಿ ಇಬ್ಬರು ಯುವಕರು ಏನು ಹೇಳಿದೆ ಬಂದಿರುವರು. ಹೌದು. ಈ ವೇಳೆ ಈ ಕ್ಷಣದಲ್ಲಿ ಅವರ ಚಿರಚ್ಛೇದನ ಮಾಡುವೆನು. ನೋಡದೆ ಅತಿ ಜಾಗ್ರತೆ. ಏನು ಚಿಂತಿಲ್ಲ, ಜಾಗೃತಿ ಮಾಡುವಂತವರು. ಎಷ್ಟು ಘೋರತರವಾಗಿ ಕಾಮುವುದು ನೋಡುವಂತವರಾಗುವುದು. ಇಲ್ಲಿ ಒಂದು ಪಶು ಪಕ್ಷಿಗಳು ಕಾಣುವುದಿಲ್ಲ, ನೆನಪಿಲ್ಲದೆ ಮುಳಿಯಂತೆ ಕಾಣುವುದು. ಇದು ಸರಿಳದ ಮಾರ್ಗವೂ ಅಲ್ಲ. ಮತ್ತು ಕರಡಿ, ಕಪಿ, ಸಿಂಹ, ಶಾರ್ಕರ ಮುಂತಾದವು ಮುಂಗಾರು ಮಳೆಗಳಂತೆ ಹೇಗೆ ಗರ್ಜಿಸುವ ನೋಡಿಯಪ್ಪ ತೀರ್ಣಾದ ಲಕ್ಷ್ಮಣನೇ. ನೀನು ನಮ್ಮೊಡನೆ ಯಾವ ಪಂಥವನ್ನು ಮಾಡಿ ಹಿಂದುಳಿದುಕೊಂಡಿ ಅದು ಶೀಘ್ರವಾಗಿ ಹೇಳುವಂತವಾಗುವ ರಮಣೀಯ ನೋಡಿ. ಮತ್ತೇನಿರುವುದು ಹೇಳುತ್ತೇನೆ, ಕೇಳುವಂತವರಾಗಿರಿ. ಈಗ ನನಗೆ ಬಹಳ ಕಷ್ಟವಾದ ಹತ್ತಿರುವುದು. ಆ ಕಷ್ಟನ್ನ ಎಷ್ಟಂತ ಹೇಳಿಕೊಳ್ಳಲಿ. ಕಲ್ಲು ಮುಳ್ಳುಗಳು ತುಳಿಯುತ್ತ ಬೀಸುವ ಬಿರುಗಾಳಿಯ ಬಿಸಿಲಿಗೆ ಬಳಲಿ ತಾಣವಿಲ್ಲದೆ ಪ್ರಾಣವನ್ನು ಬಿಡುವೆನು. ಶ್ರೀ ಮರುಸಿದ್ದೇಶ್ವರನ ಆಶೀರ್ವಾದದಿಂದ ಮುಂದಕ್ಕೆ ಹೆಜ್ಜೆ ಇಟ್ಟೆನೆಂದರೆ ಎಲ್ಲ ಕಾಲುಗಳು ಏಳಬಲ್ಲವು. ನಾನು ಸರ್ವಥಾ ನಡೆಯಲಾರದೆಯೋ ಪ್ರಾಣವಲ್ಲಭ. ಸರ್ವತಾ ನಿನ್ನಿಂದ ನಡೆಯಲಾಗದಿದ್ದರೆ ಮರಳಿ ಅಯೋಧ್ಯಾಪುರಕ್ಕೆ ಹೋಗುವುದು. ನಿನ್ನನ್ನು ಕಳಿಸಲು ಎನ್ನ ಅನುಜನಾದ ಲಕ್ಷ್ಮಣರು ಗಮನಿಸುವಂತರಾದ ರಮಣೀಯ. ಹೇ ಪ್ರಾಣವಲ್ಲಭ, ಈ ಅರಣ್ಯದಲ್ಲಿ ನಡೆದು ಬೇಸತ್ತು ಮುಂದಕ್ಕೆ ನಡೆಯಲಾರನೆಂದಿದ್ದಕ್ಕೆ ತಿರುಗಿ ಅಯೋಧ್ಯಾಪುರಕ್ಕೆ ಹೋಗು ಎಂದು ಹೇಳುವುದು ಇದು ನಿಮಗೆ ಉಚಿತವೇ ಶಾಂತಗುಣವನ್ನು? ಹೇ ಪ್ರಾಣವಲ್ಲಭೆ, ಹಿಂದಕ್ಕೆ ಸತ್ಯವಂತರಾದ ಹರಿಶ್ಚಂದ್ರನ ಸತಿಯು ತಾರಾಮತಿಯು ಪತಿಯ ಭಕ್ತಿಯಲ್ಲಿ ಪತಿಯ ಬಂದ ಕಷ್ಟವನ್ನು ತನ್ನ ಕಷ್ಟವನ್ನು ತಿಳಿದುಕೊಂಡು ಪತಿ ಭಕ್ತಿಯಲ್ಲಿ ಪತಿಯ ಆಜ್ಞೆಯನ್ನು ನಡೆಸಿಕೊಟ್ಟು, ಆದರೆ ನಿನ್ನಂತ ಸ್ತ್ರೀಯರಿಂದ ಇಂಥ ಬೆಳೆಸಿಯು ನಡೆದುಕೊಳ್ಳುವುದು ಆಗುವಲ್ಲಿ ಸುಮ್ಮನೆ ನಮ್ಮನ್ನು ಕೂಡಿ ಕಷ್ಟಪಡುವುದಕ್ಕಿಂತ ಅಯೋಧ್ಯಪುರಕ್ಕೆ ಹೋಗಿ ಅದರಿಂದ ಯುವತೊಳಾಗುವ ಈ ಗೋದಾವರಿ ತೀರದಲ್ಲಿ ಎಂತ ನಿರ್ಮಲವಾದ ಜಲಗಳು ಇದರ ಬಳಿಯಲ್ಲಿ ಸೇವಂತಿಗೆ, ಜಾಜಿ, ಪಲ್ಲಂಗಿ ಮತ್ತು ಪಾರಿಜ ಮುಂತಾದ ಪುಷ್ಪ ವೃಕ್ಷಗಳು ತುಂಬಿಯನ್ನು ತುಂಬಿ ನಮ್ಮ ನೇತ್ರಕ್ಕೆ ಎಷ್ಟು ಆನಂದವು. ದ್ರಾಕ್ಷಿ, ದಾಳಿಂಬೆ, ತೇರು, ಮಾವು, ಹರಿಸಿ ಮುಂತಾದ ಹಣ್ಣಿನ ವೃಕ್ಷಗಳು ಹಣ್ಣನ್ನು ತುಂಬಿ ಈ ಭೂಮಿಯ ಮೇಲೆ ಹೇಗೆ ಬಾಗಿರುವು ನೋಡಿದೆನಪ್ಪ. ಸ್ಥಾನದಲ್ಲಿ ಆ ಪಂಚಮುಖನನ್ನು ಧ್ಯಾನಿಸುತ್ತಾ ಈ ಪ್ರಪಂಚದ ವ್ಯವಹಾರಗಳನ್ನೆಲ್ಲ ಅಧಿಕವಾಗಿ ರಾಜಯೋಗ, ಹಠರಾಜಯೋಗ ಧ್ಯಾನವನ್ನು ಮಾಡುತ್ತಾ ಆ ಮುನಿಗಳು ಸಮೂಹವನ್ನು ನೋಡಿದೀಯ. ಎಂತ ಪುಣ್ಯತರವಾದ ಸ್ಥಾನದಲ್ಲಿ ನೀನು ನಿನ್ನ ಭಕ್ತಿ ಶ್ರದ್ಧೆ ಎತ್ತಿಯಿಂದ ವರ್ಣಮಯ ಕುಟೀರವನ್ನು ನಿರ್ಮಿಸುವಂತವನಾಗು. ಒಳ್ಳೆಯ ಗಂಭೀರವಾಗಿ ಸುಂದರವಾಗಿ ನೇತ್ರಗಳಿಗೆ ಆನಂದವನ್ನು ಕೊಡುವ ಮಂದಿರವನ್ನು ಶ್ರೀರಾಮಚಂದ್ರ ದೇವರೇ, ಈ ವೇಳೆಯಲ್ಲಿ ನಿಮ್ಮನ್ನು ಪ್ರಸಾದ ಮೊದಲಾದ ಫಲಗಳನ್ನು ತಂದು ಕೊಡುವರು. ಈ ಆಶ್ರಮದಲ್ಲಿ ತಾವು ಒಳ್ಳೆಯ ವಿಚಿತ್ರೆಯಿಂದ ಕಾಲಹರಣ ಮಾಡುವಂತವರಾಗಿ ಹೇ ಅರ್ಜುನಾದ ಲಕ್ಷ್ಮಣನೇ, ಎಂತ ಪುಣ್ಯತರವಾದ ಸ್ಥಾನದಲ್ಲಿ ಆ ದೇವಲೋಕದ ದೇವೇಂದ್ರನು ನಿಮಗಾಗಿ ಅಷ್ಟರ್ಮ ಸೆರೆಯನ್ನು ನಿರ್ಮಿಸುವರು.
ನೀವು ಈ ಸ್ವರ್ಣಮಯ ಕುಟೀರದಲ್ಲಿ ಜಾನಕಿಯು ನೀನು ಕೂಡಿಕೊಂಡು ವಾಸವನ್ನು ಮಾಡುವಂತರಾಗಲಿ. ಇರುವುದೇ ಅನುಜ ಲಕ್ಷ್ಮಣನೇ. ಏನೋ ಚಿಂತೆ ಇಲ್ಲ ಶ್ರೀ ರಾಮಚಂದ್ರ ದೇವರೇ. ಹೌದು ನಾನು ಈ ದಶಕಾಂಡ ಮಂಡಲದವರು ಒಳ್ಳೆ ಐಶ್ವರ್ಯದಿಂದ ಮೆರೆಯುವ ಅಯೋಧ್ಯ ಭಕ್ತಕ್ಕಿಂತಲೂ ಅದ್ಭುತವಾದ ಅಷ್ಟ ಐಶ್ವರ್ಯದಿಂದ ಮೆರೆಯುವ ಕೈಲಾಸ ವಾಸನಾದ ಪರಮೇಶ್ವರ ಬಿದ್ದ ವರಗಳನ್ನು ಪಡೆದಂತ ಸೊಕ್ಕಿದ ವೈರಿಗಳನ್ನು ಗಗನಕ್ಕೆ ಕೊಲ್ಲುವ ಪುಂಡ ವಿಕ್ರಮನಾಗಿ ಸ್ವರ್ಗ ಮುಕ್ತ ಪಾತಾಳದಲ್ಲಿರುವ ವೀರನನ್ನು ಲಕ್ಷ್ಯಕ್ಕೆ ತಾರದೆ ದಕ್ಷಿಣ ಸಮುದ್ರದಲ್ಲಿ ಸುವರ್ಣದಿಂದ ಬೆಳೆಯುವ ಲಂಕಾಪುರವನ್ನು ಬಿಟ್ಟು ಪರಿಪಾಲಿಸುವಂತ ದಶಕಂಟಕನಾದ ರಾಮೇಶ್ವರ ಮಾಯದ ಸೂರಪ್ಪನ ಮಾಯದ ಸೂರಪ್ಪನಕ್ಕೆ ಅದರ ಶಾಸ್ತ್ರ ಆಯ್ತು ಕೂತುಗಳಿಗೆ ಅತಿ ಆನಂದವಾಯಿತು. ತಮ್ಮ ಮೇಲ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣನೇ ತಾಯಿ ಹೌದು ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಕಟ್ಟಿದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇಲ್ಲಿ ರಾಮ ಲಕ್ಷ್ಮಣನ ಮನ್ಮಥನಕ್ಕಿಂತಲೂ ಉನ್ನತವಾದ ನಾನು ಅವರಿಗೆ ಮೆಚ್ಚಿ ಮನಸ್ಸ ಮೋಹಿಸಿ ಮತ್ತು ಎಲ್ಲ ನಿಜವಾದ ಅಮೃತ ರೂಪವನ್ನು ಬಿಟ್ಟು 14 ವರ್ಷದ ಕನ್ಯಾ ರೂಪವನ್ನು ತಾಳಿ ಆನಂದದಿಂದ ಅವರಿಗೆ ಒಳಗುಡಿ ಮೋಹಿಸಿ ಸುರಕ್ಷಿತವನ್ನು ಹೊಂದಿಸಿ ಬಂದಿರುವನು. ನೀಗಬೇಕೆಂದು ಮನಸ್ಸಿನಲ್ಲಿ ನಿರ್ಮಿಸಿದ್ದಾಯಿತು. ಏನು ವಿಕಾರವಾದ ನಿಜ ರೂಪವನ್ನು ಬಿಟ್ಟು ಬಂದಿನಪ್ಪ ಸಾಲ
ಸಾರಥಿ ಅತಿ ಜಾಗೃತಿ ಏನಾಗ್ತದೆ ಅಪ್ಪ ಸಾರಥಿ ಹೌದು ಆ ರಾಮ ಲಕ್ಷ್ಮಣನವರು ತಾವನ್ನು ಅತಿ ಜಾಗೃತಿಯಿಂದ ತೋರಿಸುವಂತರಾಗಿ ನೋಡ್ಕೊಳ್ಳಿ ಮಾತಾಡ್ತಾರೆ. ಹೇ ಕಾಮಿ, ನಿಲ್ಲದೆ ಬಂದು ಎಲೆಗೆ ವಂದನೆಯನ್ನು ಮಾಡುತ್ತಿರುವೆಯಲ್ಲ, ನೀನು ಹಾರು, ನಿನ್ನ ನಾಮಾಂಕಿತವೇನು ಮತ್ತು ನಿನ್ನ ತಂದೆ ತಾಯಿಗಳು ಯಾರು, ಇದು ಎಲ್ಲವನ್ನು ವಿಸ್ತಾರವಾಗಿ ಹೇಳುವಂತಳಾಗು ನಾರಿ ಮಗನವ ಯಾರಿ ಹೇಳುತ್ತೇನೆ ಕೇಳುವಂತರಾಗಿ ಏನಿವರು ಹೇಳುವಂತಳು. ನಿಮ್ಮ ರೂಪಕ್ಕೆ ನಾನು ಒಳ್ಳೆಯದು. ಮತ್ತು ಕಾಣಿಸಿ ನಿಮ್ಮಲ್ಲಿಗೆ ಬರೋಣವಾಯಿತು. ದೇವರಿಂದ ನನ್ನನ್ನು ಮೋಹಿಸಯ್ಯ ರಾಮನೇ. ಹೇ ಕಾಮಿನಿ, ಕಲಹ ಕಾಮಿನಿ, ಸುಮ್ಮನೆ ಬಂದು ಎಲ್ಲನ್ನು ಪ್ರೀತಿಸು ಎಂದು ಕೇಳುತ್ತಿದೆಯಲ್ಲ, ಒಳ್ಳೆಯದು ಒಳ್ಳೆಯದು. ಇಗೋ ನನಗೆ ಏಕಪತ್ನಿ ವ್ರತವೂ ಇರುವುದು ಮತ್ತು ಅತ್ತ ಕಡೆ ನೋಡುವಂತವರಾಗು. ಎಲ್ಲ ಅರುಣರಾದ ಲಕ್ಷ್ಮಣನು ಎಲ್ಲಕ್ಕಿಂತಲೂ ಸುಂದರವಾಗಿ ಕಾಣುವ. ನೀನು ಅವರ ಹತ್ತಿರ ಹೋದರೆ ನಿನ್ನ ಕಾಯವು ತೃಪ್ತಿಯಾಗಿ ಮನಸ್ಸಿಗೆ ಸಂತೋಷವೂ ಆಗುವುದು. ಸುಮ್ಮನೆ ವ್ಯರ್ಥ ಹೊತ್ತು ಬೆಳೆಯಲಿ, ಇಲ್ಲಿಂದ ಹೋಗುವಂತೊಳಗಡೆ ಮೂರ್ಖ ಸ್ತ್ರೀಯಳೆ. ಏನೋ ಚಿಂತೆ ಇಲ್ಲ, ಬೇಗನೆ ಹೋಗು. ಪಾದಕ್ಕೆ ನಮೋ ಎಂದು ನಮಸ್ಕಾರ ಮಾಡೋಣ. ಯಾರ ಲಕ್ಷ್ಮಣ ಉಪಾಲನೆ ಅಯ್ಯ ನಮ್ಮತನೆ ನಿಮ್ಮ ಆಕಳದನಾದ ಶ್ರೀರಾಮಚಂದ್ರನನ್ನು ನಿಮ್ಮಲ್ಲಿ ಕಾಮಿಸಿ ಬರೋ ಬಂದಿರುವೆನು. ಕಾಮ ಕೇಳಿಗೆ ಅನುಕರಿಸಿ ಬಾರ ಯಾ ಕಾಮ ಚಂದಿರ ಮೋಹವಿ ಚಂದಿರ. ಹೇ ಸುಂದರಿ, ಹೇ ಕಮಲಾಕ್ಷಿಯೇ ಕೇಳು. ಮಮತೆಯಿಂದ ಎಲ್ಲನ್ನು ರವಿಸಿ ಎಂದು ಕೇಳಿ ಎಲ್ಲ ಆದರೆ ಮನವೊಪ್ಪಿ ಬಂದಿರುವ ಕಾಮಕಲೆಯನ್ನು ಕೊಟ್ಟು ಆಕೆಯು ಮನಸ್ಸು ತೃಪ್ತಿ ಮಾಡುವುದು ಇದು ಸಿದ್ಧವಾದ ವೇದ ವಾಕ್ಯದಂತಿರುವುದು. ಅದು ಈಗ ನನ್ನಿಂದ ಸಾಧ್ಯವಿಲ್ಲ. ಬರಲೇ ಬೆಳೆಸಲಿಲ್ಲ. ನಿನ್ನನ್ನು ಮಾಹಿತಿ ನಿನ್ನ ಕಾಮ ತೃಪ್ತಿ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ. ಬೇರೆ ಭ್ರಮಿಸಬೇಡ. ಮತ್ತೆ ಯಾರನ್ನಾದರೂ ಮತ್ತೆ ಎಲ್ಲವನ್ನು ಮಾಡಿಕೊಂಡು ಸುಖದಿಂದ ಇದು ಹೋಗು ನಾರಿ ಮಗನವೇ. ಮಮತೆಯಿಂದ ಮಾತನಾಡು. ನನಗೆ ರಮಣರು ನನ್ನನ್ನು ತಿರಸ್ಕಾರ ಮಾಡಬೇಡ ಮತ್ತು ಹಿಂದಕ್ಕೆ ಕಳಿಸಬೇಡ. ನಿಮಗೆ ಅಖಿಲ ದೋಸ್ತ ನಿಮಗೆ ಎಷ್ಟು ಬಗೆಯಿಂದ ತಿಳಿಸಿ ಹೇಳಿದರು ತಿಳಿಯವಲ್ಲದು. ಒಳ್ಳೆ ಒಳ್ಳೆ ನಿನ್ನ ಮನಸ್ಸಿನ ಎಲ್ಲ ಆಜ್ಞೆಗಳ ಬಳಿಗೆ ಹೋಗಿ ನಿನ್ನ ಕಣ್ಣಿಗೆ ಕೊಟ್ಟಿರಬಾರದು. ಅಂತ ಸ್ಥಳದಲ್ಲಿ ಒಂದು ನಿಜವಾದ ಮಂತ್ರ ನಿಮಗೆ ಕುರಿತವನ್ನು ತೆಗೆದುಕೊಂಡು ಮಾರೇ ಅಡಿವೆ ಸ್ತ್ರೀಯರು. ಏನ ಚಿಂತೆ ಇಲ್ಲ, ಅತಿ ಜಾಗ್ರತೆಯಿಂದ ನಿನ್ನ ಅಣ್ಣನಾದ ಶ್ರೀರಾಮನೇ ಹೋಗಿ ಅಂತ ಸ್ಥಳದಲ್ಲಿ ನಿಜ ಗುರುತವನ್ನು ತಂದನು. ಕಂಡಿಯ ಲಕ್ಷ್ಮಣ ಉಪಾಲನೆ ಹೇ ಕಾಮಿನಿ, ನನ್ನ ಅರುಣರಾದ ಲಕ್ಷ್ಮಣವನ್ನು ಬಿಟ್ಟು ಮತ್ತೆ ನನ್ನ ಹತ್ತಿರ ಯಾಕೆ ಬಂದಿರಿ? ಅದನ್ನು ಸವಿಸ್ತರವಾಗಿ ನನ್ನ ಮುಂದೆ ಹೇಳುವಂತಳಾದ ನೀವು ಹೇಳಿದ ಪ್ರಕಾರ ಲಕ್ಷ್ಮಣ ಬಳಿಗೆ ಹೋಗಿದನು. ಆತನು ಏನು ಹೇಳಿದನೆಂದರೆ ಕಣ್ಣಿಗೆ ಕಾಣಬಾರದು, ಕೈಗೆ ಸಿಕ್ಕಿರಬಾರದು ಎಂದು ನನ್ನ ಬೆನ್ನಿನ ಮೇಲೆ ರಂಗಸ್ಥಾನದಲ್ಲಿ ನಿಜವಾದ ಮಾತೃರೂಪವನ್ನು ತಂದರೆ ನಿನ್ನನ್ನು ಕಾಣಿಸುವಂತೂ ಹೇಳಿದನು. ಅಂತಾರದು ನಿಜ ಗೊತ್ತ ಕುಡಿರಯ್ಯ ದೈವಗಳೇ ದೇವರೇ. ಹೇ ಕಾಮಿನಿ, ಗ್ರಹಗಾಮಿನಿ, ನನ್ನ ಅರುಣರಾದ ಲಕ್ಷ್ಮಣನು ಒಳ್ಳೆಯ ಚಮತ್ಕಾರ ರೀತಿಯನ್ನೇ ಹೇಳಿದವನು. ಇರಲಿ ಇರಲಿ, ಅದು ಕಣ್ಣಿಗೆ ಕಾಣಿರಬಾರದು, ಕೈಗೆ ಸಿಕ್ಕಿರಬಾರದು ಅಂತ ಚಮತ್ಕಾರದ ರೀತಿಯನ್ನು ಹೇಳುವಂತನು. ನಿನ್ನನ್ನು ಕಂಡ ಕೂಡಲೇ ಮೋಹಿಸಿ ಲಗ್ನವಾಗುವಂತೆ ಅಂತ ಚಮತ್ಕಾರದ ರೀತಿಯನ್ನು ನಿನ್ನ ಬೆನ್ನ ಮೇಲೆ ಬರೆಯುತ್ತೇನೆ. ಹೇ ನಾರಿಮಣಿಯೇ, ನೀನು ಹರಳಿರುವಂತಳು. ನಿನ್ನ ಅಮೃತದಲ್ಲಿ ಈ ಲಿಪಿ ಮಂತ್ರವನ್ನು ಬರೆದಿರುತ್ತೇನೆ. ಲಕ್ಷ್ಮಣಿಗೆ ತೋರಿಸಿ ಗಂಡೊಡನೆ ಲಗ್ನವನ್ನು ಆಗುವವಳೆ ಕನ್ಯಾ. ಏನು ಚಿಂತೆ ಅತಿ ಜಾಗ್ರತೆಯಿಂದ ಮಾತನಾಡ
ನಿಮ್ಮ ಬೆನ್ನಿನ ಮೇಲೆ ಲಿಪಿಯ ವಿಚಾರವನ್ನು ನೋಡಿ ಅದರ ವಿಚಾರವು ನನಗೆ ಅದರ ಮತ್ತು ಅದರ ಅರ್ಥವು ಆಯ್ತು. ಆದರೆ ಅದನ್ನು ಬರದಂತೆ ಮಾಡುವುದು ಬಾರೆ ಮಾರಿ ಹೌದು ಇವರ ಮನೆಯನ್ನು ಒಯ್ಯುವ ಚಮತ್ಕಾರವನ್ನು ನೋಡುವಂತ ಹೇಗೆ ಮಾಡಲಿ? ರಾಮಲಕ್ಷ್ಮಣರೆಂಬ ಪಾಮರರೆಂಬ ಮನೆಗಳನ್ನು ಕೊಯ್ದು ಮಾನದಂಡ ಮಾಡಿದರೆಯೋ ಶಿವ ಶಿವ. ಸಾರಥಿ ಆಗಿದ್ದು ಆಗಲಿ, ಬಂದರು ಬರಲಿ. ಈ ಸದ್ಯಕ್ಕೆ ರಮಣೇಶ್ವರನಾದ ಆಕಾಶಗಳಿಗೆ ಹೋಗಿ ಈ ವಾರ್ತೆಯನ್ನು ತಿಳಿಸಿ ಇವರನ್ನು ಸಾಧಿಸುವಂತೆ ಯುಕ್ತಿಯನ್ನು ಕೇಳೋಣ.